ಇಂಡಿಯನ್ ಟೀಮ್ ಓನರ್ ಇಂದ ಪಾಕಿಸ್ತಾನಿ ಪ್ಲೇಯರ್ ಖರೀದಿ. ಫ್ಯಾನ್ಸ್ ಫುಲ್ ಗರಂ. ದ 100 ಆಕ್ಷನ್ನಲ್ಲಿ ಕಾವ್ಯ ಮರನ್ ಟೀಮ್ ಪಾಕಿಸ್ತಾನಿ ಸ್ಪಿನ್ನರ್ ಅಬ್ರಾರ್ ಅಹ್ಮದ್ ಬೈ ಮಾಡಿದ್ದು ಸೋಷಿಯಲ್ ಮೀಡಿಯಾನಲ್ಲಿ ದೊಡ್ಡ ಕಾಂಟ್ರವರ್ಸಿ ಆಗಿದೆ. ವಿಶ್ವಕಪ್ ಗೆಲುವಿನ ಸಂಭ್ರಮದ ನಡುವೆ ಟೆನ್ಷನ್, ಹಾರ್ದಿಕ್ ಪಾಂಡ್ಯ ವಿರುದ್ಧ ದೂರು ದಾಖಲು. ಹಾರ್ದಿಕ್ ಪಾಂಡ್ಯ ಭಾರತದ ರಾಷ್ಟ್ರಧ್ವಜವನ್ನು ಹಿಡಿದಾಗ ಅಸಭ್ಯವಾಗಿ ವರ್ತಿಸಿದ್ದಾರೆ ಎಂದು ಕಂಪ್ಲೇಂಟ್ ಕೊಡಲಾಗಿದೆ. ಆರ್ಸಿಬಿಗೆ ಐಪಿಎಲ್ ಆರಂಭಕ್ಕೂ ಮುಂಚೆನೇ ಶಾಕ್. ಆರ್ಸಿಬಿ ಪೇಸರ್ ಜಾಶ್ ಹೇಜಲ್ವುಡ್ ಇಂಜರಿ ಕಾರಣ ಓಪನಿಂಗ್ ಮ್ಯಾಚ್ ಮಿಸ್ ಮಾಡಬಹುದು ಅನ್ನೋ ರಿಪೋರ್ಟ್ಸ್ ಬಂದಿದೆ. ಫ್ಯಾನ್ಸ್ ಎಲ್ಲ ಈಗಲೇ ಟೆನ್ಷನ್ನಲ್ಲಿ ಇದ್ದಾರೆ. ಧೋನಿ ಮೇಲೆ ದೊಡ್ಡ ಆರೋಪ, ಆದರೆ ಬಿಸಿಸಿಐ ಕ್ಲೀನ್ ಚಿಟ್. ಐಪಿಎಲ್ ಮುಂಚೆ ಎಂಎಸ್ ಧೋನಿ ಮೇಲೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಆರೋಪ ಬಂದಿತ್ತು. ಆದರೆ ಬಿಸಿಸಿಐ ಎಥಿಕ್ಸ್ ಆಫೀಸರ್ ಕೇಸ್ ಡಿಸ್ಮಿಸ್ ಮಾಡಿ ಯಾವ ತಪ್ಪು ಇಲ್ಲ ಅಂತ ಕ್ಲಿಯರ್ ಮಾಡಿದೆ. ಆರ್ಸಿಬಿ ಹೋಮ್ ಗ್ರೌಂಡ್ ಬೆಂಗಳೂರನ್ನ ಬಿಡುತ್ತಾ? ಐಪಿಎಲ್ 2026 ಬಗ್ಗೆ ದೊಡ್ಡ ಡೌಟ್. ಐಪಿಎಲ್ 2026 ಓಪನರ್ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಸೋಕೆ ಪ್ಲಾನ್ ಇದೆ. ಆದರೆ ಸ್ಟೇಡಿಯಂ ಸೇಫ್ಟಿ ಕ್ಲಿಯರೆನ್ಸ್ ಪೆಂಡಿಂಗ್ ಇರೋದರಿಂದ ವೆನ್ಯೂ ಚೇಂಜ್ ಆಗೋ ಚಾನ್ಸ್ ಇದೆ. ಟಿ20 ವರ್ಲ್ಡ್ ಕಪ್ ಪ್ಲೇಯರ್ ಸ್ಕ್ಯಾಂಡಲ್. ಜರ್ನಲಿಸ್ಟ್ಗೆ ಲೀಗಲ್ ನೋಟಿಸ್. ಪಾಕಿಸ್ತಾನಿ ಬೌಲರ್ ಸಲ್ಮನ್ ಮಿರ್ಜಾ ಮೇಲೆ ಮಿಸ್ಬಿಹೇವಿಯರ್ ಆರೋಪ ಬಂದಿದ್ದು ದೊಡ್ಡ ಕಾಂಟ್ರವರ್ಸಿ ಆಗಿದೆ. ಪ್ಲೇಯರ್ ಇದನ್ನ ಫಾಲ್ಸ್ ಎಲಿಗೇಷನ್ ಅಂತ ಹೇಳಿ ಜರ್ನಲಿಸ್ಟ್ಗೆ ಲೀಗಲ್ ನೋಟಿಸ್ ಕಳಿಸಿದ್ದಾನೆ. ಮತ್ತೆ ಕ್ರಿಕೆಟ್ಗೆ ಮ್ಯಾಚ್ ಫಿಕ್ಸಿಂಗ್ ಶಾಕ್. ಐಸಿಸಿ ವೆಸ್ಟ್ ಇಂಡೀಸ್ ಪ್ಲೇಯರ್ ಮತ್ತು ಅಫಿಷಿಯಲ್ಸ್ ಮೇಲೆ ಮ್ಯಾಚ್ ಫಿಕ್ಸಿಂಗ್ ಚಾರ್ಜಸ್ ಹಾಕಿ ಸಸ್ಪೆನ್ಷನ್ ಕೊಟ್ಟಿದೆ. ಇದು ಕ್ಯಾರಿಬಿಯನ್ ಟೂರ್ನಮೆಂಟ್ ಇನ್ವೆಸ್ಟಿಗೇಷನ್ನಲ್ಲಿ ಬಂದ ಶಾಕಿಂಗ್ ನ್ಯೂಸ್. ಐಪಿಎಲ್ 2026 ಅಲ್ಲೂ ಪಾಲಿಟಿಕ್ಸ್ ಎಂಟ್ರಿ. ಐಪಿಎಲ್ ಶೆಡ್ಯೂಲ್ ಅನೌನ್ಸ್ಮೆಂಟ್ ಡಿಲೇ ಆಗೋದಕ್ಕೆ ಸ್ಟೇಟ್ ಎಲೆಕ್ಷನ್ಸ್ ಮತ್ತು ಇಂಟರ್ನ್ಯಾಷನಲ್ ಟ್ರಾವೆಲ್ ಇಶ್ಯೂಸ್ ಕಾರಣ ಅಂತ ಬಿಸಿಸಿಐ ಸೋರ್ಸಸ್ ಹೇಳಿವೆ. ಇಂಡಿಯಾ ವರ್ಲ್ಡ್ ಕಪ್ ಗೆದ್ದರೂ ಕಂಟ್ರವರ್ಸಿ. ಇಂಡಿಯಾ ಟಿ20 ವರ್ಲ್ಡ್ ಕಪ್ ಗೆದ್ದ ನಂತರ ಟೀಮ್ ಟೆಂಪಲ್ಗೆ ಟ್ರಾಫಿ ತೆಗೆದುಕೊಂಡು ಹೋದ ಬಗ್ಗೆ ಡಿಬೇಟ್ ಶುರು ಆಯಿತು. ರಿಪೋರ್ಟರ್ ಕ್ವೆಶ್ಚನ್ ಕೇಳಿದಾಗ ಇಶಾನ್ ಕಿಶನ್ ಇರಿಟೇಟೆಡ್ ಆಗಿದ್ದಾನೆ.